ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ ಪ್ರಕಾರ ನಾನು ನಮ್ಮ ರೂಮ್ ಟೂರ್ ಮಾಡ್ತಾ ಇದೀವಿ, ಬನ್ನಿ. ನಂಗೆ ಎಲ್ಲರಿಗಿಂತ ಇಷ್ಟ ಆಗಿದ್ದು ಅಂದ್ರೆ ಬಾತ್ರೂಮ್ಸೆ. ಹುಷಾರು ಕಣೋ. ಅಯ್ಯಪ್ಪ ಅದೇನೋ ಬ್ರೋ ಸಿಗಾಕೊಂಡ್ಬಿಟ್ಟಿದೀನಿ ಬ್ರೋ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನಲ್ ಐಶ್ವರ್ಯ ವಿನಯ್. ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳಿದ ಪ್ರಕಾರ ನಾನು ನನ್ನ ರೂಮ್ನ, ಅಂದರೆ ನಾವು ಸ್ಟೇ ಮಾಡಿದಂಥ ರೂಮ್ನ ಸಪ್ರೇಟಾಗಿ ಟೂರ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಅದಕ್ಕೆ ಇವಾಗ ನಮ್ಮ ರೂಮ್ ಟೂರ್ ಮಾಡ್ತಾ ಇದ್ದೀವಿ, ಬನ್ನಿ. ಇದು ನಮ್ಮ ರೂಮು. ಲೆಟ್ಸ್ ಗೋ ಇನ್. ಇಟ್ಸ್ ಅಮೇಝಿಂಗ್. ಒಳ್ಳೆ ಕನಸಿನ ಲೋಕ ಥರನೇ ಇದೆ. ಬನ್ನಿ ತೋರಿಸ್ತೀನಿ. ವೆಲ್ಕಮ್ ಟು ಅವರ್ ರೂಮ್. ಏನು ಸಖತ್ತಾಗಿದೆ ಅಲ್ವಾ? ನೋಡಿ, ಇದೆಲ್ಲ ಆರ್ಟಿಫಿಷಿಯಲ್ ಅಲ್ಲ, ನಿಜವಾದ ಮರದ ಗಿಡ, ನಿಜವಾದ ಎಲೆ. ಅದಕ್ಕೆ ಹರಿದ್ಬಿಟ್ಟು ತೋರಿಸ್ದೆ ನಿಮಗೆ. ಇದೇನೋ ಆರ್ಟಿಫಿಷಿಯಲ್ ಸುಮ್ಮನೆ ಹೇಳ್ತಿದ್ದಾರೆ ಅಂತ ಅನಿಸ್ಬಾರ್ದು ಅಂತ. ಇದು ನೋಡಿ, ನಿಜವಾದ ಬಂಡೆಕಲ್ಲು. ಅದಕ್ಕೆ ತಲೆ ಎಲ್ಲ ಓಡ್ಕೊಂಡು ತೋರ್ಸೋಕ್ಕಾಗಲ್ಲ, ಸಾರಿ. ನಿಜವಾದದ್ದೇ. ಆ್ಯಂಡ್ ದಿಸ್ ಈಸ್ ದ ಬೆಡ್. ಏನು ಸಖತ್ತಾಗಿದೆ ಅಂದರೆ, ಹಬ್ಬ, ಸ್ವರ್ಗದಲ್ಲಿ ಇದ್ದಂಗಿದೆ ಬೆಡ್ಡು. ನಾವು ನೆನ್ನೆ ನೈಟ್ ಮಲ್ಗಿದ್ವಲ್ಲ, ಒಂಚೂರು ಮೈಕೈ ನೋವು ಬಂದಿಲ್ಲ, ಒಂಚೂರು ಅಂದರೆ ನಿದ್ದೆ ಆಗಿಲ್ಲ ಅಂತಲ್ಲ, ಆರಾಮಾಗಿ ಮನೇಲಿ ಮಲಗ್ದಂಗಿತ್ತು. ಅದಕ್ಕೆ ಏನು ಕಾರಣ ಗೊತ್ತಾ? ಮ್ಯಾಟ್ರಸ್. ಇದು ಯಾವ ಮ್ಯಾಟ್ರಸ್ಸು ಅಂತ ಗೊತ್ತಿಲ್ಲ, ಬಟ್ ಸ್ಪ್ರಿಂಗ್ಸ್ ಇಲ್ಲ. ಈ ಸ್ಪ್ರಿಂಗ್ ಮ್ಯಾಟ್ರಸ್ ಇದ್ರೆ ಬೆನ್ನೋವೆಲ್ಲ ಬರುತ್ತೆ, ಮೈಕೈ ನೋವು ಆಗುತ್ತೆ. ಬಟ್ ಇದು ಸ್ಪ್ರಿಂಗ್ ಇಲ್ಲ, ಮೆತ್ತಗಿದೆ, ಆರಾಮಾಗಿದೆ. ನಮ್ಮ ಮನೇಲಿ ಹಾಕಿರೋ ತರನೇ ಬೆಡ್ ಇದೆ. ನಮ್ದು ಆರ್ಥೋ ಮ್ಯಾಟ್ರಸ್ ನಮ್ದು. ಹೌದು. ಸೊ ಅದೇ ತರಾನೇ ಇದೆ ಇದೂನು. ಸ್ಪ್ರಿಂಗ್ ಇದ್ರೆ ಅವಾಗ ನಿದ್ದೆ ಎಚ್ಚರ ಆಗುತ್ತೆ. ಎಲ್ಲಾ ರೆಸಾರ್ಟ್ ಅಲ್ಲೂ ಹೆಚ್ಚಾನೆಚ್ಚು ಈ ಲಕ್ಸುರಿ ಲಾಡ್ಜಸ್ ಗಳಲ್ಲೂ ಹಂಗೆ ಇರುತ್ತೆ ಸಮಸ್ಯೆ. ಅಂಡ್ ಈ ರೂಮ್ ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ? ಈ ರೂಮಲ್ಲಿ AC ಇಲ್ಲ. ಈ ರೂಮ್ ಅಂತ ಅಲ್ಲ, ಯಾವುದೇ ರೂಮಲ್ಲೂ AC ಇಲ್ಲ, ಫ್ಯಾನ್ ಮಾತ್ರ ಇರೋದು. ಅವ್ರು ಹೇಳೋ ಪ್ರಕಾರ AC ನೆಸೆಸರಿ ಇಲ್ಲ ಮೇಡಮ್ ಇಲ್ಲಿ ಅಂತ. ಡೆಫಿನೆಟ್ಲಿ ಹೌದು, AC ಹಾಕೋ ಅವಶ್ಯಕತೆನೇ ಇರಲಿಲ್ಲ. ಫುಲ್ ಫ್ಯಾನಲ್ಲೇ ನೈಟ್ ಮಲಗಿದ್ವಿ. ದಿಸ್ ಈಸ್ ದ ಬಾಲ್ಕನಿ. ನಾನಂತೂ ಬೆಳಗ್ಗೆ ಲೇಟ್ ನೈಟ್ ಮಲಗಿದ್ವಿ, ಬಟ್ ಈ ಮಾರ್ನಿಂಗ್ ವ್ಯೂ ನೋಡೋಕ್ಕೋಸ್ಕರನೇ ಬೆಳಗ್ಗೆ 5:30 ಎದ್ದಿದ್ದೀನಿ ನಾನು. ನೋಡಿ, ದಿಸ್ ಇಸ್ ದ ಬಾಲ್ಕನಿ ವ್ಯೂ. ನಾನು ಹೇಳಿದ್ನಲ್ಲ, ಆ ಕಡೆ ರೂಮಿಂದನೂ ಪೂಲ್ ಕಾಣಿಸುತ್ತೆ, ಆ್ಯಂಡ್ ಈ ರೂಮಿಂದನೂ ಪೂಲ್ ಕಾಣಿಸುತ್ತೆ. ಅಲ್ಲಿ ಆಲ್ರೆಡಿ ಧನ್ರಾಜ್ ಆ್ಯಂಡ್ ಅವರ ಮಗ ಪೂಲಲ್ಲಿ ಆಟ ಆಡ್ತಾ ಇದ್ದಾರೆ. ಓ ಮೈ ಗಾಡ್, ಕಮಾನ್ ಧನ್ರಾಜ್, ಕಮಾನ್, ಇನ್ನ ರೈಚ್ ಆಗಿಲ್ಲ ನೀನು. ಸೊ ಅವರು ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ. ಓ ಬಂದ್ವಿ 2 minutes. ಸೊ ದಿಸ್ ಇಸ್ ದ ಬಾಲ್ಕನಿ ವ್ಯೂ. ಆ್ಯಂಡ್ ಇದಕ್ಕೂ ಅಷ್ಟೇ ದೊಡ್ಡ ಕರ್ಟನ್ನು. ಅವಾಗಲೇ ಅಂದ್ರೆ ಆ ರೂಮಲ್ಲಿ ತೋರಿಸೋ ಪ್ರಕಾರ ಸೇಮ್ ಕರ್ಟನ್ಸ್. ಅವಾಗಲೇ ಅಲ್ಲ, ಅದು ಹಿಂದಿನ ವ್ಲಾಗಲ್ಲಿ ತೋರಿಸೋ ಪ್ರಕಾರ ಸೇಮ್ ಕರ್ಟನ್ಸ್. ಆಮೇಲೆ ರಜತಣ್ಣನ ರೂಮ್ ಏನು ತೋರಿಸಿದ್ವಲ್ಲ, ಅದೇ ಥರ ದೊಡ್ಡದಾಗಿ ಕರ್ಟನ್ಸ್ ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲ ಕರ್ಟನ್ಸ್ ಇದೆ. ಈ ಕರ್ಟನ್ಸ್ ಹಿಂದೆ ಎಲ್ಲ ಕಡೆನೂ ನಿಮಗೆ ವ್ಯೂ ಕಾಣಿಸುತ್ತೆ. ಆ್ಯಂಡ್ ಚಿಕ್ಕ ಎಕ್ಸಿಟ್ ಡೋರ್ಸ್ ಇಟ್ಟಿದ್ದಾರೆ, ವಿಂಡೋ ತರ. ಬಟ್ ವಿಂಡೋ ಅಲ್ಲ, ಡೋರ್ಸೇ ಇದು, ಎಮರ್ಜೆನ್ಸಿ ಎಕ್ಸಿಟ್ಸ್ ತರ. ಹೌದು. ಇದೆಲ್ಲ ಇಲ್ಲಿ ಏನೇನು ಕಾಣಿಸ್ತಾ ಇದೆಯೋ ಎಲ್ಲ ಕಡೆನೂ ವಿಂಡೋಸ್ ಡೋರ್ಸ್ ಇದಾವೆ. ಒಂದು ಅಬ್ಸರ್ವ್ ಮಾಡಿದ್ರ, ನಾವು ಸ್ಟಾರ್ಟಿಂಗ್ ವ್ಲಾಗ್ ಅಲ್ಲೇ ಹೇಳಿದ್ವಿ, ಎಲ್ಲ ಇಲ್ಲಿ ಮಾಡಿರೋದು ಬರೀ ಕಲ್ಲು, ಆಮೇಲೆ ಕಟ್ಟಿಗೆ. ಇವ್ರೇನು ಸಿಮೆಂಟ್ ಯೂಸೇ ಮಾಡಿಸಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಇಲ್ಲಿ ನೋಡಿ, ಇಲ್ಲೊಂದು ಚೂರು ಸಿಮೆಂಟ್ ಬಿಟ್ರೆ ಎಲ್ಲೂ ಸಿಮೆಂಟ್ ಹಾಕಿ ಈ ಏನದು ಇಟ್ಟಂಗಿ ಹಾಕಿ ಕಟ್ಟಿರೋದು ಕಾಣಿಸ್ತಾನೆ ಇಲ್ಲ. ಎಲ್ಲ ಬರೀ ಕಲ್ಲು. ಇಟ್ಟಂಗಿ ಅಂತಾರೆ, ಇನ್ನೇನಂತಾರೆ? ಇಟ್ಟಂಗಿ. ನಮ್ಮ ಕಡೆ ಇಟ್ಟಂಗಿ ಅಂತಾರಲ್ಲ. ಇಲ್ಲಿ ನೋಡಿ, ಎಲ್ಲ ಕಡೆ ನಿಮಗೆ ಗ್ಲಾಸ್ ಯೂಸ್ ಇರೋದು. ಆಮೇಲೆ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ? ಇಲ್ಲಿ ನೋಡಿ, ಇಲ್ಲಿ ಹಾಕಿರುವಂತಹ ಕಾಟು ಇದು ಯಾವುದೋ ನಾರ್ಮಲ್ ರಾಯಲ್ ಓಕು ಅದು ಇದು ಅಂತಾರಲ್ಲ, ಆ ಥರದ್ದಲ್ಲ. ಇದು ನಿಜವಾಗ್ಲೂ ರಾಯಲ್ ಆಗಿರೋ ಕಟ್ಟಿಗೆನೇ. ಇದು ಯಾವುದೋ ಗೊತ್ತಿಲ್ಲ ನೋಡಿ. ಹೆಂಗೆ
ನಾರ್ಮಲ್ ಕಟ್ಟಿಗೆ ಇದೊಂಥರ ಕಾರ್ಡ್ ಕಟ್ಟಿಗೆ ಅಂತೀವಲ್ಲ ಅಂಡ್ ಸ್ವಿಚಸ್ ಕೂಡ ಆಲ್ಸೋ ಇಲ್ಲಿ ನೋಡಿ, ಸ್ವಿಚಸ್ ನೋಡಿ ಹೇಗಿದೆ, ಮಜ್ಜಾ ಇದಾವೆ, ಎಷ್ಟು ಅಥೆಂಟಿಕ್ ಆಗಿದೆ ನೋಡಿ. ಅಂದ್ರೆ ಇಷ್ಟು ದೊಡ್ಡ ರೆಸಾರ್ಟು ಐ ಗೆಸ್ ಇದು ಫ್ಯಾನ್ಸಿ ತುಂಬಾ ಇದು ಜನಕ್ಕೆ ಗೊತ್ತಿರುವಂಥದ್ದು. ಆಮೇಲೆ ತುಂಬಾ ಲಕ್ಸುರಿ ರೆಸಾರ್ಟು, ಹಾಗಂತ ಸಿಕ್ಕಾಪಟ್ಟೆ ಏನಂತ ಫ್ಯಾನ್ಸಿ ಆಗಿರೋದು ಏನು ಹಾಕ್ಸಿಲ್ಲ. ಹೇಳ್ಕೊಟ್ಟಿದ್ದಾರೆ ನೋಡಿ, ಗೊತ್ತೇ ಆಗಲ್ಲ ಸ್ವಿಚಸ್ಗಳು. ಈ ಮರದ ದಿನ್ನೆ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಆಮೇಲೆ ಅದು ಬರೀ ಪ್ರಾಕ್ಸಿಮಿಟಿ ಸೆನ್ಸರ್ನ ಆನ್ ಆಫ್ ಮಾಡೋಕ್ಕಷ್ಟೇ, ಇಲ್ಲಾಂದರೆ ನೀವು ರೂಮ್ ಒಳಗೆ ಬರ್ತಿದ್ದಂಗೆ ಇಲ್ಲೇನು ಲೈಟ್ ಕಾಣಿಸ್ತಾ ಇದೆ ಎಲ್ಲ ಲೈಟ್ಸ್ಗಳು ಆನ್ ಆಗುತ್ತೆ ಇದು. ಆಮೇಲೆ ಇಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ ಎಲ್ಲ ವಾರ್ಮ್ ಲೈಟ್ಸು. ಎಸ್, ಎಲ್ಲ ವಾರ್ಮ್ ಲೈಟ್ಸ್, ಯಾವುದು ನಿಮಗೆ ವೈಟ್ ಲೈಟ್ ಥರ ಯಾವುದು. ಇಲ್ಲಿ ಹಿಡ್ಕೋ ಐಶೋ, ನೋಡೋಣ ಬಂಡೆ ಬಂಡೆ ಅಂತ ಪ್ರೂವ್ ಮಾಡ್ಬೇಕಲ್ಲ. ಹತ್ತು ಮೇಲೆ ಹತ್ತು, ಬಂಡೆ ಬಂಡೆ. ಎಲ್ಲ ಅದು ನಮ್ಮ ಇದರಲ್ಲಿ ವಚನ ಇದೆಯಲ್ಲ, ಬೆಟ್ಟ ಗುಡ್ಡದ ಮೇಲೊಂದು ಮನೆ ಮಾಡಿ ಅಂತ. ಬಟ್ ಇಲ್ಲಿ ಮನೆ ಒಳಗಡೆನೆ ಬೆಟ್ಟ ಗುಡ್ಡ ಇದೆ. ಹೇಗಿದೆಯಲ್ಲ, ಸಖತ್ತಾಗಿದೆ, ಸೂಪರ್. ಅಲ್ಲಿ ನಿನ್ನೆ ಲಾಗಲ್ಲಿ ತೋರಿಸೋದಲ್ಲ ಒಂದು ಕಡೆ, ಏನದು ನೀರಿನ ಟ್ಯಾಂಕೆ ಕಲ್ಲಿನ ಥರ ಮಾಡ್ಬಿಟ್ಟಿದ್ದಾರೆ. ಬಟ್ ಇದು ಆ ಥರ ಅಲ್ಲಪ್ಪ, ಅದಕ್ಕೆ ನಾನು ಮೇಲೆ ಹತ್ತಿ ತೋರಿಸ್ತಾ ಇರೋದು ನಿಮಗೆ. ಕಲ್ಲಿದು, ಅದಕ್ಕೆ ಹತ್ತದೆ ನೋಡಿ. ನಿನ್ನೆ ಎಲ್ಲ ಈ ಎಲೆಗಳು ಇರಲಿಲ್ಲ, ಬೆಳಗ್ಗೆ ಎದ್ದು ನೋಡೋಷ್ಟರಲ್ಲಿ ಎಲೆಗಳೆಲ್ಲ ಉದುರೋಗ್ಬಿಟ್ಟಿದ್ದಾವೆ. ಸಖತ್ ಮಜಾ ಇದೆ. ಒಳಗಡೆ ವಾಶ್ರೂಮ್ ಇದೆ, ಅಲ್ಲಿ ತೋರಿಸ್ತೀವಿ, ಸೈಕಾಗಿ ಹೋಗ್ತೀರಾ. ಬನ್ನಿ, ಇಳಿಲಾ? ಇಳಿ, ಹುಷಾರಾಗಿ. ಆಲ್ ದ ಬೆಸ್ಟ್. ನಂಗೆ ಎಲ್ಲರಿಗಿಂತ ಇಷ್ಟ ಆಗಿದ್ದು ಅಂದ್ರೆ ಬಾತ್ರೂಮ್ಸೆ. ಹುಷಾರು ಕಣೋ. ಅಯ್ಯಪ್ಪ, ಅದೇನೋ ಬ್ರೋ ಸಿಗಾಕೊಂಡ್ಬಿಟ್ಟಿದೀನಿ ಬ್ರೋ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಚಪ್ಪಲಿ ಬಿಟ್ಟಿಳಿ ಅಣ್ಣ. ಆಹಾ, ಯಾಕಂದ್ರೆ ಗ್ರಿಪ್ ಸಿಗಲ್ಲ. ಹತ್ತೋದೇನೋ ಆರಾಮಾಗಿ ಹತ್ಬಿಟ್ಟೆ, ಇಳಿಯೋದೇನು ಇವಾಗ. ಈ ಮಣ್ಣು ಹುಷಾರು. ನ್ಯಾಚುರಲ್ ಆಗಿದೆ, ಮಣ್ಣು ಬೀಳದೆ ಇನ್ನೇನು. ಮಣ್ಣೆಲ್ಲ ಉದ್ದಿಸ್ಬಿಟ್ಟ ಅಲ್ಲಿ. ಸೈಡ್ಗೆ ಹಾಕೋಣ ಹಿಂಗೆ. ವಾಪಸ್ಸು ಇಲ್ಲೇ ಮಣ್ಣಿರೋದ್ರಿಂದ ಮಣ್ಣೊಳಗೆ ಮಣ್ಣಾಗ್ಬಿಡುತ್ತೆ. ಇಲ್ಲಿ ಬನ್ನಿ. ಸೊ ನಾವ್ ಲೆಟ್ಸ್ ಗೋ ಟು ದ ಬಾತ್ರೂಮ್. ಇದು ಶವರು ನೋಡಿ ಹೆಂಗೆ, ಮರದ ದಿನ್ನೆ, ಮರದ ಥರ ಇದು ವಾಟ್ ಯು ಕಾಲ್ ಪಿಲ್ಲರ್. ಬಟ್ ಇದರಲ್ಲೇ ನಿಮಗೆ ಶವರ್ ಆಪ್ಷನ್ ಕೊಟ್ಟಿದ್ದಾರೆ, ನಲ್ಲಿ ಆಪ್ಷನ್ ಇದೆ. ಇಲ್ಲಿ ಒಳಗಡೆನೇ ಪೈಪು. ಇಲ್ಲಿದು ಎಲ್ಲೂ ಆ ಒಂದು ಮೂಡ್ ಕ್ರಿಯೇಟ್ ಮಾಡ್ತಾರೆ ಗೊತ್ತಾ. ಈ ರೆಸಾರ್ಟ್ ಒಳಗೆ ಬಂದ್ಗಡೆ ಒಂದು ಮೂಡ್ ಕ್ರಿಯೇಟ್ ಆಗುತ್ತೆ, ನಾವು ಕಾಡಲ್ಲಿದ್ದೀವಿ ಅಂತ. ಆ ಮೂಡನ್ನು ಎಲ್ಲೂ ಡಿಸ್ಟರ್ಬ್ ಆಗಕ್ಕೆ ಬಿಡಲ್ಲಪ್ಪ. ಯಾಕಂದರೆ ಇಲ್ಲಿ ನೋಡಿ, ವಾಶ್ರೂಮು, ಕಮೋಡ್ ಮುಂದ್ಗಡೆ ಕಾಡಲ್ಲೇ ಕಮೋಡ್ ಇದ್ದಂಗಿದೆ. ಇದೆಲ್ಲ ದೊಡ್ಡ ನಿಜವಾದ ಕಲ್ಲುಗಳಿವೆಲ್ಲ ನೋಡಿ. ಸಕ್ಕತ್ತಾಗಿದೆ. ಬಟ್ ಇಲ್ಲೊಂದು ಏನು ಗೊತ್ತಾ, ಎಲ್ಲ ಕಡೆನೂ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಇದೆ. ಇಲ್ಲಿ ನೋಡಿ, ಇಲ್ಲೊಂದು ಎಮರ್ಜೆನ್ಸಿ ಎಕ್ಸಿಟ್ ಇಟ್ಟಿದ್ದಾರೆ. ಸೊ ಇದು ಮರ. ನಿಮಗೆ ನೆನ್ನೆ ವ್ಲಾಗಲ್ಲಿ ಅಂದರೆ ಕಂಪ್ಲೀಟ್ ಬೇರೆ ಪ್ರಾಪರ್ಟಿ, ಅಂದರೆ ಈ ಪ್ರಾಪರ್ಟಿನ ನಾವು ವ್ಲಾಗ್ ಮಾಡೋ ಟೈಮಲ್ಲಿ ಅಲ್ಲೊಂದು ಮರ ತೋರಿಸಿದ್ದೀನಿ, ನೆನಪಿದೆಯಾ? ಇದೇ ಮರ ಅಲ್ಲಿ ಎಕ್ಸಿಟ್ ಆಗೋದು. ಆಮೇಲೆ ಇದೆಲ್ಲ ಈ ಪ್ಲಾಂಟ್ ಏನಂತಾರೆ ಅದಕ್ಕೆ, ಹೋಮ್ ಗಾರ್ಡನಿಂಗ್ ಮಾಡೋರು ಗೊತ್ತಿರುತ್ತೆ. ಇದೆಲ್ಲ ಒರಿಜಿನಲ್ ಸ್ನೇಕ್ ಪ್ಲಾಂಟ್ಸ್. ಸೊ ಎಸ್, ಇಲ್ಲೂ ಕಲ್ಲು ಬಂಡೆಗಳಿದೆ ಒಳಗಡೆ. ಸೊ ಅಲ್ಲಿ ನೋಡಿದ್ರಲ್ಲ, ಅದು ಶವರು. ಮರದಿಂದ ನೀರು ಬರೋದು ನೋಡಿದಿರೇನ್ರಿ? ಮರದಿಂದ ನೀರು ಕೆಳಗೆ ಬರುತ್ತೆ ಫಸ್ಟು. ಸಖತ್ತಾಗಿದೆ. ಇಲ್ಲಿ ಈ ಕಡೆ ಹಿಂಗೆ ತಿರುಗಿಸಿದ್ರೆ ಬಿಸಿನೀರು. ಓ, ಇಲ್ಲಿ ಹಿಂಗೆ ಕೆಳಗೆ ಮಾಡಿದ್ರೆ ಇದು ನೀರು. ಸರಿ, ಜಾಸ್ತಿ ನೀರು ವೇಸ್ಟ್ ಮಾಡೋದು ಬೇಡ, ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ನೀರಿನ ಇಂಪಾರ್ಟೆನ್ಸ್ ಎಷ್ಟು ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಈಗ. ಎಲ್ಲ ವರ್ಷನೂ ಸಿಕ್ಕಾಬಿಟ್ಟೆ ನೀರು ವೇಸ್ಟ್ ಮಾಡಿ. ಸೊ ಇಲ್ಲಿ ನೋಡಿ, ಎಲ್ಲೂ ಪ್ಲಾಸ್ಟಿಕ್ ಎಷ್ಟು ಅವಾಯ್ಡ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಅವಾಯ್ಡ್ ಮಾಡಿದರೆ. ಇಲ್ಲಿ ಡಸ್ಟ್ಬಿನ್ ನೋಡಿ ಯಾವ ಥರ ಇದೆ, ವುಡನ್ ಡಸ್ಟ್ಬಿನ್. ನಾನೇನು ಹೇಳಿದೆ, ಇಲ್ಲಿ ಪ್ಲಾಸ್ಟಿಕ್ ಎಷ್ಟು ಸಾಧ್ಯ. ವುಡನ್ ಡಸ್ಟ್ಬಿನ್ ನಲ್ಲಿ ಎಸೆಯೋಕೆ ಮನ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ. ಇದ್ರಲ್ಲಿ ವೇಸ್ಟ್ ಹಾಕ್ಬೇಕಾ ಅಂತ ಅನ್ಸುತ್ತೆ, ಅಷ್ಟು ನೀಟಾಗಿದೆ. ಸೊ ಎಸ್, ಹೆಂಗಿದೆ ನೋಡಿ. ಇಲ್ಲಿ ಬಂದರೆ ಒಂದು ಎಲೈಟ್ ವಾಶ್ ಬೇಸನ್ನು,
ಓಕೆ ನಲ್ಲಿ ನೋಡಿ ಹೆಂಗಿದೆ ಆ್ಯಂಟಿಕ್. ಇಲ್ಲಿ ತಣ್ಣೀರು, ಆ ಕಡೆ ಬಿಸಿನೀರು, ಇದು ಕಲ್ಲು, ಎಲ್ಲ ಕಲ್ಲೇ. ಏನು ಇಲ್ಲಿ ನಿಮಗೆ ಬೇರೆ ರೀತಿ ಇದನ್ನೇ ಕಾಣಲ್ಲ. ಅಲ್ಲಿ ತೋರಿಸು ಮಿರರು ಎಷ್ಟು ದೊಡ್ಡ. ನಂಗೆ ತುಂಬಾ ಇಷ್ಟ ಆಗಿರೋದಂದ್ರೆ ಈ ಮಿರರು ಅಂಡ್ ಅದಕ್ಕಿರೋ ಶೇಪು, ಆ ಲೈಟು ಅದಕ್ಕೆ ನಾರ್ಮಲ್ ಕೊಟ್ಟಿರೋ ಶೇಪಲ್ಲಿ ಲೈಟು. ಇಲ್ವೇ ಇಲ್ಲ. ಎಲ್ಲೆಲ್ಲೂ ನಾನೇ ಸೈಡ್ ಬಾ. ಸೊ ಇಲ್ಲಿ 2 ಗ್ಲಾಸ್ಗಳನ್ನು ಕೊಟ್ಟಿದ್ದಾರೆ, 2 ಗ್ಲಾಸ್ಗಳಿದೆ. ಆಮೇಲೆ ಇಲ್ಲಿ ಟಿಶ್ಯೂ ರೋಲು, ಅದಕ್ಕೂ ನೋಡಿ ವುಡನ್ ಹೆಂಗೆ ಕೊಟ್ಟಿದ್ದಾರೆ, ಎಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡಿಲ್ಲ. ನ್ಯಾಪ್ಕಿನ್ಸು, ಇದು ಬ್ಯಾಂಬೂ ಬ್ರಷು, ಟೂತ್ ಪೇಸ್ಟು, ಇಲ್ಲಿ ಏನೇನಿದೆ ಕೋಂಬು ನೋಡಿ ಕಟ್ಟಿಗೆದು. ಇದು ಯಾವ ಅಥೆಂಟಿಕ್ ಆಚೆ ಬಂದೇ ಇಲ್ಲ. ಸೋಪ್ ಕಟ್ಟಿಗೆದು ಸೋಪು, ಈ ತಲೆಗೆ ಹಾಕೊಳ್ಳೋದು ಎಲ್ಲ ಇದೆ. ಶವರ್ ಕ್ಯಾಪು. ನಂಗಂತೂ ಈ ಮಿರರ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಹಿಂಗೆ ಅನ್ಬೇಕು, ಅಷ್ಟು ಚೆನ್ನಾಗಿದೆ. ಎಲ್ಲ ನಾರ್ಮಲ್ ಶೇಪು, ರೆಕ್ಟ್ಯಾಂಗಲು, ಸ್ಕ್ವೇರು, ಸ್ಪಿಯರು ಇದರಲ್ಲಿ ಇರುತ್ತೆ. ಇಲ್ಲಿ ನೋಡಿ ಶೇಪೇ ಮಜಾ ಇದೆ ಆ್ಯಕ್ಚುಲಿ. ಸೊ ಇಲ್ಲಿ ಹೇಳ್ದಂಗೆ ಬ್ಯಾಂಬು, ಮರದ ದಿನ್ನೆ, ಆಮೇಲೆ ಕಲ್ಲು ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ ಇಶು ಇವ್ರದ್ದು? ಅಲ್ಲೋಡು ನೆಟ್ ಹಾಕಿದ್ದಾರೆ, ಫಿಶ್ ನೆಟ್. ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ? ಒಂದು ಸೊಳ್ಳೆನೂ ಇಲ್ಲ. ಸೊಳ್ಳೆ ಬಿಟ್ಟಾಕು. ಇಲ್ಲಿ ವಾಶ್ರೂಮಲ್ಲಿ ನಿಮಗೆ ನೀವು ಬೇರೆ ರೆಸಾರ್ಟ್ಸು ಅಲ್ಲಿ ಇಲ್ಲಿ ಎಲ್ಲ ಹೋದರೆ ನಿಮ್ಗೆ ಏನಿರುತ್ತೆ, ಒಂದು ಕಡೆ ಒಂದು ಕಬೋರ್ಡ್ ಕೊಟ್ಬಿಟ್ಟು ಬಿಟ್ಬಿಡ್ತಾರೆ. ಅಲ್ಲಿ ನಮಗಿರೋ ರೂಮಲ್ಲೂ ಇದೆ. ಇಲ್ಲಿ ಒಳಗಡೆ ಬರ್ತಿದ್ದಂಗೆ ಸ್ಟೋರೇಜ್ ಸ್ಪೇಸ್ ನೋಡು, ಬರೀ ಫ್ರಿಜ್ಜಲ್ಲಿ ಇದೆ ನೋಡಿರ್ತಾರೆ. ನೋಡಿ ಓಪನ್ ಮಾಡ್ತಿದ್ದಂಗೆ ಲೈಟ್ ಹತ್ತದೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ನಮಗೆ, ಐರನ್ ಮಾಡೋಕ್ಕೆ ಸ್ಟೂಲು, ಓಕೆನಾ. ಇಲ್ಲಿ ನೋಡು ಹೇರ್ ಡ್ರೈಯರು, ಐರನ್ ಬಾಕ್ಸು, ಬಕೆಟು, ಮಗ್ಗು. ಇಲ್ಲೇನು ಅಂತಂತಂದ್ರೆ ಇದು ಪ್ರಾಕ್ಸಿಮಿಟಿ ಸೆನ್ಸರ್ಸ್. ಓಪನ್ ಮಾಡಿದ್ರಷ್ಟೇ, ಕ್ಲೋಸ್ ಮಾಡ್ತಿರುವಾಗ ಲೈಟ್ಸ್ ಆಫ್ ಆಗುತ್ತೆ. ಆಫ್ ಆಯಿತು ನೋಡಿ, ಆಫ್ ಆಗುತ್ತೆ, ಆಯಿತು. ಇಲ್ಲಿ ಅಯ್ಯಪ್ಪ ಈಗಲ್ಲಿದೆ, ತೆಗಿಯಕ್ಕಾಗಲ್ಲ, ಆಗುತ್ತೆ. ಇಲ್ಲೇ ಒಬ್ರು ಮಲ್ಕೋಬಹುದು. ಇಲ್ಲಿ ಯಾರಾದ್ರೂ ಮಲ್ಕೊಂಡ್ಬಿಟ್ರೆ ಗೊತ್ತೇ ಆಗಲ್ಲ. ಈ ಮಕ್ಳೆಲ್ಲ ನಾನೇ ಮಲ್ಕೋಬಹುದು ಅನ್ಸುತ್ತೆ. ಅಲ್ಲಿ ತಿಂಗಳಾನ್ಗಟ್ಲೆ ಇರಕ್ ಬರ್ತಾರೆ ಅನ್ಸುತ್ತೆ, ಫ್ಯಾಮಿಲಿ ಕರ್ಕೊಂಡು. ಎಸ್, ಅಥವಾ ಏನಾದ್ರೂ ಡೆಸ್ಟಿನೇಷನ್ ವೆಡ್ಡಿಂಗ್ಸ್ ಎಲ್ಲ ಮಾಡ್ಕೊಳ್ಳೋಕೆ ವಾರಾನ್ಗಟ್ಲೆ ಬರ್ತಾರಲ್ಲ, ಸೊ ಅವಾಗ ತುಂಬಾ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಇಲ್ಲಿ ನೋಡಿ ಗೀಸರ್ ಇದೆ, ಇಲ್ಲಿ ಗೊತ್ತಾ ನಿನಗೆ ಎಲ್ಲಿಂದ ಬಿಸಿನೀರು ಬರುತ್ತೆ, ಎಲ್ಲಿಂದ ಬರುತ್ತೆ ಗೊತ್ತೇ ಆಗಲ್ಲ. ಎಲ್ಲ ಸಾಫ್ಟ್ ಕ್ಲೋಸ್. So yes, this was our home tour. ಹೋಮ್ ಟೂರ್ ಅಲ್ಲ ಕಣೋ, ರೂಮ್ ಟೂರ್. ನಾವಿರುವಂತಹ ರೂಮ್ ಟೂರ್ ಇದು. ತುಂಬಾ ಚೆನ್ನಾಗಿದೆ. This has been my favorite place till today. ಇಷ್ಟು ನಾವು ರೆಸಾರ್ಟ್ ಅಲ್ಲಿ ತುಂಬಾ ರೆಸಾರ್ಟ್ಸ್ ಓಡಾಡಿದೀವಿ, ಬಟ್ ತುಂಬಾ ರೆಸಾರ್ಟ್ ಪ್ರಮೋಷನ್ಸ್ ಮಾಡಿದೀವಿ. ಬಟ್ ದಿಸ್ ವಾಸ್ ದಿ ಬೆಸ್ಟ್ ಒನ್ ಟಿಲ್ ಡೇಟ್. ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ. ಪೀಸ್ಫುಲ್ ಆಗಿದೆ, ಕಾಮ್ ಆಗಿದೆ, ಗ್ರೀನರಿ ಇದೆ. ಕೂಗಿದ್ರೆ ನಾವೇ ಕೂಗಬೇಕು, ಯಾರು ಅಂಡ್ ಬೇರೆ ಕಸ್ಟಮರ್ಸ್ ಯಾರು ಇಲ್ಲ ಡಿಸ್ಟರ್ಬ್ ಆಗುತ್ತೆ. ಗೊತ್ತಾಗಲ್ಲ ಇಶು. ಏನ್ ಗೊತ್ತಾ, ಇದು 13 acres ಅಲ್ಲಿ ಇದೆ. ಹೌದು, 13 acres ಅಲ್ಲಿ ಇದೆ. ಆಮೇಲೆ ತುಂಬಾ ದೂರ ಇರೋದು ವಿಲ್ಲಾಗಳು. ಸೊ ನಿನಗೆ ಯಾರು ಕೂಗಿದ್ರು ಏನು ಕೇಳಿಸಲ್ಲ, ಡಿಸ್ಟರ್ಬೆನ್ಸ್ ಇರಲ್ಲ, ಏನು ಡಿಸ್ಟರ್ಬೆನ್ಸ್ ಇಲ್ಲ. ಬರೀ ಕೇಳಿಸೋ ಸದ್ದು ಒಂದೇ, ಪಕ್ಷಿಗಳ ಸದ್ದು ಮಾತ್ರ ಇಲ್ಲಿ ಕೇಳಿಸೋದು. ಇವಾಗೂ ಕೇಳಿಸ್ತಾ ಇದೆ. ಹೌದು. ಎಸ್, ಎಂಡ್ ಇಟ್. ಸೊ ದಿಸ್ ವಾಸ್ ಅವರ್ ರೂಮ್ ಟೂರ್. ಐ ಹೋಪ್ ನಿಮಗೆ ನಮ್ಮ ರೂಮ್ ಟೂರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಡೆಫಿನೆಟ್ಲಿ ರೀ, ಏನ್ರಿ ಜೀವನದಲ್ಲಿ ದುಡ್ದು ಮಾಡೋಂಥದ್ದು ಏನಿದೆ. ಈ ಥರ ಲೈಫ್ನ ಎಂಜಾಯ್ ಮಾಡಬೇಕು, ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಎಷ್ಟು ಸುಂದರವಾದ ಜಾಗಗಳಿದೆ ಜಗತ್ತಲ್ಲಿ. ಇದನ್ನೆಲ್ಲ ನೋಡಿಲ್ಲ ಅಂದರೆ ನಾವು
ಎಷ್ಟೆಲ್ಲ ಮಿಸ್ ಮಾಡ್ಕೋತೀವಿ ಜೀವನದಲ್ಲಿ. ನಾನಂತೂ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ. ಆ್ಯಂಡ್ ನನಗಂತೂ ಓಡಾಡೋಕ್ಕೆ ತಿರುಗಾಡೋಕ್ಕೆ ತುಂಬ ಇಷ್ಟ, ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇಷ್ಟ. ನಾನಂತೂ ಇನ್ನಿಗೆ ಶೂಟಿಂಗ್ ರಜೆ ಇದ್ದರೆ ಸಾಕು ಎಲ್ಲಿಗೋಗೋಣ ಅಂತ ಇರಿಟೇಟ್ ಮಾಡ್ತಾ ಇರ್ತೀನಿ, ಪಾಪ ಟಾರ್ಚರ್ ಕೊಡ್ತಾ ಇರ್ತೀನಿ. ಬಟ್ ಇವನ್ ಹೀ ಲವ್ಸ್ ಟ್ರಾವೆಲಿಂಗ್. ಸೊ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಆರ್ಥೆಟಿಕ್ಸ್. ನಮ್ಮ ವಿಲ್ಲ ಇರೋದು ಪಾತ್ರಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಕಳಿಸ್ಕೊಡಿ, ಸೊ ದ್ಯಾಟ್ ಇವನ್ ದೇ ಕ್ಯಾನ್ ಎಕ್ಸ್ಪ್ಲೋರ್. ಥ್ಯಾಂಕ್ ಯು. ಲವ್ ಯು ಆಲ್.